ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತಲೆನೋವು. ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ ಅನ್ನೋದು. ಈ ತಲೆನೋವು ಅನ್ನೋದು ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕನೂ ಬರುವಂಥ ಒಂದು ಸಾಮಾನ್ಯವಾಗಿರುವಂಥ ಕಾಯಿಲೆ. ಇದು ಕೆಲವರಿಗೆ ತಿಂಗಳಿಗೊಮ್ಮೆ ಕಾಣಿಸ್ಕೋಬೋದು, ವಾರಕ್ಕೊಮ್ಮೆ ಕಾಣಿಸ್ಕೋಬೋದು, ಅಥವಾ ಒತ್ತಡದ ಮೈಗ್ರೇನ್ ಸಹ ಆಗಿರ್ಬೋದು. ಈ ಮೈಗ್ರೇನ್ ಅನ್ನೋದು ಕೇಳಕ್ಕೆ ಬಹಳ ಸರಳವಾಗಿರ್ಬೋದು, ಆದರೆ ಅದ್ರ ನೋವು ಅನುಭವಿಸಿದವರಿಗಷ್ಟೇ ಗೊತ್ತಿರುತ್ತೆ. ಈ ತಲೆನೋವು ಅನ್ನೋದು ಸರಳವಾಗಿರೋ ಒತ್ತಡದಿಂದ ಉಂಟಾಗೋದು ಅಥವಾ ಮೈಗ್ರೇನಿಂದ ಉಂಟಾಗೋದು ಅನ್ನೋದು ಅದು ಇರೋ ತೀವ್ರತೆಯಲ್ಲಿ ಗೊತ್ತಾಗುತ್ತೆ. ಮೈಗ್ರೇನ್ ತಲೆನೋವು ಬಂತು ಅಂತಂದರೆ ತಲೆ ಒಂದು ಬದಿಯಲ್ಲಿ ತೀವ್ರವಾಗಿರುವಂಥ ತಲೆನೋವು ಕಾಣಿಸ್ಕೊಳುತ್ತೆ. ಈ ತಲೆನೋವು 4 ಗಂಟೆಯಿಂದ 72 ಗಂಟೆ ತನಕ ಇರುತ್ತೆ. ಇದು ವಾಕರಿಕೆ, ವಾಂತಿ, ಶಬ್ದ, ಬೆಳಕು ಮತ್ತು ಏನಾದರೂ ವಾಸನೆಯಿಂದನೂ ಈ ಥರ ತಲೆನೋವು ಹೆಚ್ಚಾಗ್ಬೋದು. ಇನ್ನು ಕ್ಲಸ್ಟರ್ ತಲೆನೋವು ಅಂತಂದರೆ ಇದು ಒಂದೇ ಸತಿ ಸ್ಟಾರ್ಟ್ ಆಗುತ್ತೆ ಮತ್ತು ಇದು ಕಣ್ಣುಗಳ ಬಳಿ ತೀವ್ರವಾಗಿರೋ ಸುಡುವಂಥ ನೋವನ್ನು ಉಂಟು ಮಾಡುತ್ತೆ. ಈ ನೋವು 15 ನಿಮಿಷದಿಂದ 3 ಗಂಟೆ ತನಕ ನೋವು ಇರುತ್ತೆ. ಇದರಲ್ಲಿ ಕಣ್ಣು ನೋವು ಅಥವಾ ಮೂಗಿನಿಂದ ನೀರು ಸೋರೋದು, ಕಣ್ಣಿಂದ ನೀರು ಬರೋದು ಅಥವಾ ಕಣ್ರೆಪ್ಪೆ ಜೋತು ಬೀಳೋದು, ಮೂಗು ಕಟ್ಟೋದು ಇಂಥ ಲಕ್ಷಣಗಳು ಕಾಣ್ಬೋದು. ಇನ್ನು ಗುಡುಗಿನಂತಹ ತಲೆನೋವು. ಈ ತಲೆನೋವು ಹಠಾತ್ತಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ತೀವ್ರವಾಗಿ ಸುಡುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಜೋರಾಗಿ ತಲೆನೋವು ಶುರುವಾಗುತ್ತೆ. ಹಾಗೆ ಇದು 1 ಗಂಟೆ ಅಥವಾ 1 ಗಂಟೆಗಿಂತ ಹೆಚ್ಚಿನ ಸಮಯ ಇರುತ್ತೆ. ಒಟ್ಟಾರೆ ಈ ಲಕ್ಷಣಗಳು ಬಂದರೆ ವಿವಿಧ ರೀತಿಯ ತಲೆನೋವು ಹೇಗೆ ಅಂತ ಕಂಡುಹಿಡಿಬೋದು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.